ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಿಗ್ ಶಾಕ್ ಅನ್ನು ಕೊಡಲಾಗಿದೆ. ಕೈ ಅಭ್ಯರ್ಥಿ ಗೊಂದಲದ ನಡುವೆಯೇ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದೆ. ಕೊನೆಗೂ ಕೂಡ ಮುನಿಸನ್ನ ಮರೆತು ಬಿಜೆಪಿ ಮುಖಂಡರು ಒಂದಾಗಿದ್ದಾರೆ. ಕಳೆದ ಬಾರಿ ಸ್ಪರ್ಧೆ ಮಾಡಿದ್ದಂತ ಅಜಯ್ ಕುಮಾರ್, 4 ಬಾರಿ ಸ್ಪರ್ಧೆ ಮಾಡಿದ್ದಂತ ಯಶವಂತರಾವ್ ಜಾಧವ್, ಟಿಕೆಟ್ ಆಕಾಂಕ್ಷಿ ಶ್ರೀನಿವಾಸ ದಾಸಕರಿಯಪ್ಪ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ. ಜೊತೆಯಲ್ಲಿ ಈಗ ಆಲ್ರೆಡಿ ಅಲ್ಲಿರುವಂತಹ ಪ್ರದೇಶ ಚುನಾವಣಾ ಹಿನ್ನೆಲೆಯಲ್ಲಿ ರಣರಂಗ ಆಗಿ ಮಾರ್ಪಟ್ಟಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಶಾಕ್ ಅನ್ನು ಕೂಡ ಕೊಡಲಾಗಿರುವಂತದ್ದು. ಕೈ ಅಭ್ಯರ್ಥಿ ಗೊಂದಲಕ್ಕೀಡಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದೆ. ಯಾಕಂತ ಅಂದ್ರೆ ಈ ಬಾರಿ ಉಪಚುನಾವಣೆಯಲ್ಲಾದ್ರೂ ಅವ್ರು ಗೆಲ್ಲಬೇಕು ಅನ್ನುವ ನಿಟ್ಟಿನಲ್ಲಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ದಾವಣಗೆರೆಯಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಿಗ್ ಶಾಕ್ ಅನ್ನ ಕೊಡಲಾಗಿದೆ. ಕೈ ಅಭ್ಯರ್ಥಿ ಗೊಂದಲದ ನಡುವೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಕೊನೆಗೂ ಕೂಡ ಮುನಿಸನ್ನ ಮರೆತು ಬಿಜೆಪಿ ಮುಖಂಡರು ಒಂದಾಗಿದ್ದಾರೆ. ಕಳೆದ ಬಾರಿ ಸ್ಪರ್ಧೆ ಮಾಡಿದ್ದಂತ ಅಜಯ್ ಕುಮಾರ್, 4 ಬಾರಿ ಸ್ಪರ್ಧೆ ಮಾಡಿದ್ದಂತ ಯಶವಂತ ರಾವ್ ಜಾಧವ್, ಟಿಕೆಟ್ ಆಕಾಂಕ್ಷಿ ಶ್ರೀನಿವಾಸ ದಾಸಕರಿಯಪ್ಪ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ನಾವು ಒಂದಾಗಿದ್ದೇವೆ, ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವು ಬೆಂಬಲಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಯಾಕಂತ ಅಂದ್ರೆ ಕಾಂಗ್ರೆಸ್ನವರು ಇದೊಂದೇ ಒಂದು ಅಸ್ತ್ರವನ್ನ ಮಾಡಿಕೊಂಡು ಚುನಾವಣೆಯಲ್ಲಿ ಗೆಲ್ಲೋಣ, ಅವರಿವರ ಮಧ್ಯದಲ್ಲೇ ತಂದು ಹಾಕ್ಬಿಟ್ಟು ನಾವು ಗೆಲ್ಲೋಣ ಅನ್ನೋ ರೀತಿಯಲ್ಲಿ ರಣತಂತ್ರವನ್ನ ಕೂಡ ರೂಪಿಸಿರ್ತಾರೆ. ಆದ್ರೆ ಇದಕ್ಕೆ ಬಿಜೆಪಿ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಯಾಕಂತ ಅಂದ್ರೆ ಇಬ್ರು ಕೂಡ ಒಂದಾಗಿದ್ದಾರೆ. ಮುನಿಸನ್ನ ಮರೆತು ಒಂದಾಗಿರುವಂಥದ್ದು ಬಿಜೆಪಿ ಮುಖಂಡರು. 4 ಬಾರಿ ಸ್ಪರ್ಧೆ ಮಾಡಿದ್ದಂತಹ ಯಶವಂತರಾವ್ ಜಾಧವ್, ಅದೇ ರೀತಿಯಾಗಿ ಕಳೆದ ಬಾರಿ ಸ್ಪರ್ಧೆ ಮಾಡಿದ್ದಂತಹ ಅಜಯ್ ಕುಮಾರ್ ಇಬ್ರು ಕೂಡ ಒಂದಾಗಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಮ್ಗೇನ್ ಪ್ರಾಬ್ಲಮ್ ಇಲ್ಲ, ನಾವು ಅವರನ್ನೇ ಬೆಂಬಲಿಸ್ತೇವೆ ಅಂತ ಹೇಳಿರುವಂಥದ್ದು. ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಶಿವಕುಮಾರ್ ಸಹ ಪುನಃ ಮತ್ತೆ ಬಿಜೆಪಿಗೆ ಸಾಥನ್ನ ಕೊಡ್ತಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಬೆಂಬಲ ಬಲ ಎರಡೂ ಕೂಡ ಜಾಸ್ತಿ ಆಗಿದೆ ಇದೀಗ ಬಿಜೆಪಿಗೆ. ಈ ಒಂದು ಸಂದರ್ಭದಲ್ಲಿ ಯಾವ ರೀತಿ ಆಗತ್ತೆ ಈ ಒಂದು ಉಪಚುನಾವಣೆ ಅನ್ನೋದನ್ನ ನೋಡ್ಬೇಕಾಗಿದೆ. ಇರ್ತಕ್ಕಂಥ ಶಾಸಕರ ನಿಧನದಿಂದ ಮರು ಚುನಾವಣೆ ಬಂದಿದೆ. ಹಾಗಾಗಿ ಈ ಮರು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಅವರಿಗೆ ಟಿಕೆಟ್ ಅನ್ನ ಕೊಡ್ಲಿ ಅಂತ ಕೇಳಿ ವರ್ಷದಲ್ಲಿ ಮನವಿ ಮಾಡ್ಕೊಳ್ಳೋದಕ್ಕೆ ನಾವು ಬಂದಿರತಕ್ಕಂಥದ್ದು ಮೊದಲನೇ. ಎರಡನೇದು ರಾಜ್ಯದ ತುಂಬೆಲ್ಲ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಮ್ಮ ನಾಯಕರು ಇವತ್ತು ನಿನ್ನೆ ಪ್ರಯತ್ನ ಅಲ್ಲ, ನಿರಂತರವಾಗಿ ಸಹಿತ ದಾವಣಗೆರೆ ಮೊದಲು ಯಾವ ರೀತಿ ವೈಭವ ಇತ್ತು ಅದು ಮತ್ತೆ ಮರುಕಳಿಸಬೇಕು ಅನ್ನೋ ಕಾರಣದಿಂದ ನೀವೆಲ್ಲರೂ ಒಟ್ಟಾಗಿ ಒಂದಾಗಿ ಹೋಗ್ರಿ ಅಂತ ಹೇಳಿರೋದು ಬಿಟ್ರೆ ಬೇರೆ ಯಾವ ವಿಚಾರ ಇಟ್ಕೊಂಡು ನಮಗೇನು ಇಲ್ಲಿ ನಾವು ಪ್ರಸ್ಪೀಟ್ ಮಾಡ್ತಾ ಇಲ್ಲ. ನಾವು ಮೊದಲಿಂದನೂ ಹೇಳ್ತಿಂತ ಹೋಗ್ತಾರೆ, ಇವತ್ತಲ್ಲ ನಿನ್ನೆ ಮುಂದೆ ಹೇಳ್ತಾ ಇಲ್ಲ. ನಾನು ಮೊದಲಿಂದನೂ ಹೇಳ್ತಿದ್ದೀನಿ, ನಮ್ಮಲ್ಲಿ ಯಾರೇ ಟಿಕೆಟ್ ಕೊಟ್ಟರು ಸಹಿತ ನಾವು ಕಟಿಬದ್ಧವಾಗಿ ಕೆಲಸ ಮಾಡ್ತೀವಿ. ನಮ್ಮ ಗುರಿ ಕಾಂಗ್ರೆಸ್ಸನ್ನ ಸೋಲ್ಸೋದು ಒಂದೇ ಗುರಿ ನಮ್ಮದು. ಇಲ್ಲಿ ಯಾವುದು ಸಹಿತ ಜಾತಿ ಮತ್ತೊಂದು ಹಣ ಪಣ ಯಾವುದೂ ಸಹಿತ ಇಲ್ಲ. ನಮ್ಮ ಗುರಿ ಗೆಲುವು.